ಗಂಗಾವತಿ ನಗರದ ಪ್ರತಿಷ್ಠಿತ ಶಾಲೆಯಾದ ಮಹಾನ ಕಿಡ್ಸ್ ಶಾಲೆಯಲ್ಲಿ ಹೆಸರು ಓಟ ಸ್ಪರ್ಧೆಯ ಕಾರ್ಯಕ್ರಮವನ್ನು ಶನಿವಾರದಂದು ಮಹಾನ್ ಕಿಡ್ಸ್ ಶಾಲೆಯ ಮಕ್ಕಳಿಂದ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳು ಸಂತೋಷ ಮತ್ತು ಉತ್ಸಾಹಭರಿತವಾಗಿ ಕೆಸರು ಗದ್ದೆಯ ಓಟದಲ್ಲಿ ಪಾಲ್ಗೊಂಡಿದ್ದರು. ಶಾಲೆಯ ಅಧ್ಯಕ್ಷರಾದ ನೇತ್ರಾಜ್ ಗುರುವಿನ ಮಠ ಮಾತನಾಡಿ, ಕೆಸರು ಓಟ ಅಂದರೆ ಮಣ್ಣಿನಲ್ಲಿ ಅಥವಾ ಕೆಸರಿನಲ್ಲಿ ಓಡುವುದು. ಸಾಮಾನ್ಯವಾಗಿ ಇದು ಒಂದು ಆಟ ಅಥವಾ ಸ್ಪರ್ಧೆಯಾಗಿರುತ್ತದೆ. ಜೊತೆಗೆ ಕೃಷಿಯನ್ನು ಪರಿಚಯಿಸುತ್ತದೆ. ಇದು ಒಂದು ಸ್ಪರ್ಧೆಯಾಗಿ ಮಾರ್ಪಟ್ಟಿದೆ. ಉದಾಹರಣೆಗೆ ಎಂಬಂತೆ ಕೊಡಗು ಭಾಗದಲ್ಲಿ ಜನರು ಕೆಸರಿನಲ್ಲಿ ಓಡಿ ಸ್ಪರ್ಧಿಸುತ್ತಾರೆ. ಕೆಲವೊಮ್ಮೆ ಇದನ್ನು ಮಡ್ ರನ್ ಎಂದು ಕೂಡ ಕರೆಯುತ್ತಾರೆ. ಈ ಸ್ಪರ್ಧೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿವೆ ಮತ್ತು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸವಿತಾ ಮಾತನಾಡಿ, ಮಕ್ಕಳಲ್ಲಿ ಕೇವಲ ಶೈಕ್ಷಣಿಕ ಪ್ರಗತಿಯನ್ನು ಅಪೇಕ್ಷಿಸದೆ ಮಕ್ಕಳಲ್ಲಿ ಕೆಸರು ಓಟದಂತಹ ಚಿಕ್ಕ ಚಿಕ್ಕ ದೈಹಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿಯಾಗುತ್ತವೆ. ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸಲು ಅನುಕೂಲ ಮಾಡಿಕೊಟ್ಟಂತಹ ಪಾಲಕರು ಮಕ್ಕಳಿಗೆ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಪಾಲಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಶರಣಪ್ಪ, ಗಂಗಾವತಿ. ಗದ್ದೆಯೊಳಗೆ ರೈತರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಗದ್ದೆಯೊಳಗೆ ಆಟ ಮಾಡಕ್ಕೆ ಮೈಗೆ ಹತ್ತಿದ್ರು ಚೆನ್ನಾಗಿರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನಾವು ನೇತ್ರಾ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇಂಥ ಆಟಗಳೆಲ್ಲ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ಏನು ಗೊತ್ತಿರೋಂಗಿಲ್ಲ, ಇಲ್ಲಿ ಗೊತ್ತು ಮಾಡಿಕೊಡ್ತಾರೆ. ಅವ್ರಿಗೂ ಒಂದು ಖುಷಿ ಆಗುತ್ತೆ. ಮಣ್ಣು ಇವಾಗ ಮಣ್ಣಿಂದೇ ಒಂದು ಆಯುರ್ವೇದಿಕ್ಕಾಗಿ ಚಿಕಿತ್ಸೆ ಕೊಡ್ತಾರೆ, ಅದೆಲ್ಲ ಇಲ್ಲೇ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ. ಅವ್ರಿಗೂ ಒಂದು ಖುಷಿ, ನಮಗೂ ಈ ಥರ ಎಲ್ಲ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಎಲ್ಲಿಗೂ, ಗದ್ದೆಗೆ ಅದೆಲ್ಲ ಇಲ್ಲಿ ಎಲ್ಲ ಅನುಭವಿಸ್ತಾರಲ್ಲ, ಅದೇ ಒಂದು ಖುಷಿ. ನಮಗೂ ಖುಷಿ, ಅವರು ಆಟ ಆಡಿದ್ರೆ ನೋಡೋದು ಖುಷಿ. ಅವರೆಲ್ಲ ನಾವು ಬೇರೆ ಪೇರೆಂಟ್ಸ್ ಎಲ್ಲ ಹುಡುಗನ ರಜ್ಜಲೆಲ್ಲ ಆಟ ಆಡೋಕ್ಕೆ ಬಿಡ್ತಾರಂತ, ಆದರೆ ಅವ್ರಿಗೆ ಅವ್ರ ಖುಷಿನೇ ಬೇರೆ. ಅದು ಈಗ ನಾವು ಆಟ ಆಡಬೇಕಂದ್ರೆ ಹಂಗೆ ಆಗಂಗಿಲ್ಲ, ಬಟ್ ಮಕ್ಕಳು ಆಡೋದು ನೋಡಿ ನಾವು ಖುಷಿ ಪಡ್ಬೋದು ಅಂತ. ಆಟಗಳಿಗೆಲ್ಲ ಅವಕಾಶ ಕೊಟ್ಟಿದ್ದು ನೇತ್ರಾ ಸರ್ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ಮಕ್ಕಳಿಗೆ ಹೊಸ ಹೊಸ ಆಟಗಳು ಇವೆಲ್ಲ ಆಡೋಕ್ಕೆ ಸಿಕ್ತಿರಲಿಲ್ಲ, ಈ ಸ್ಕೂಲಿಂದ ಇವೆಲ್ಲ ಸಿಗ್ತಾ ಇದೆ ಅಂತ ಹೇಳಕ್ಕೆ. ನಮಸ್ಕಾರ. ಇಂದು ಮಹಾನ್ ಶಾಲೆಯ ವತಿಯಿಂದ ಗ್ರಾಮೀಣ ಪ್ರದೇಶದ ಹೃದಯ ಭಾಗವಾದ ಕೆಸರು ಗದ್ದೆ ಆಟವನ್ನು ಏರ್ಪಡಿಸಿದ್ದೇವೆ. ಈ ಆಟದಲ್ಲಿ ಮುಖ್ಯವಾದ ವಿಷಯ ಹೇಳಂದರೆ, ಇದನ್ನು ಮೊಬೈಲಲ್ಲಿ ನಾವು ಆಡಲಿಕ್ಕಾಗಲ್ಲ. ಇದನ್ನು ಆಟ ಆಡಬೇಕು ಅಂದರೆ ನಾವು ಗದ್ದೆಯಲ್ಲಿ ಇಳಿಲೇಬೇಕು. ಈ ಆಟದಲ್ಲಿ ನಾನು ತುಂಬ ನೋಡಿದ್ದೇನೆಂದರೆ, ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳು ದೊಡ್ಡವರು ಚಿಕ್ಕವ್ರನ್ನ ಒಂದು ಸಹಯೋಗದಿಂದ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದರೆ ಗದ್ದೆಯಲ್ಲಿ ಇಳಿದಾಗ ಕಾಲು ಒಜ್ಜಾಗ್ಬಿಡ್ತಿತ್ತು, ಮಣ್ಣೆಲ್ಲ ಹತ್ಕೊಳ್ಳೋದು. ಸೊ ಆ ಮಗುನ ಎಳ್ಕೋಬೇಕು ಅಂದರೆ ಇನ್ನೊಂದು ಮಗು 100% ಹೆಲ್ಪ್ ಮಾಡಲೇಬೇಕು. ಆ ಒಂದು ಸಹಕಾರ ಗುಣ ನಾನು ಇಲ್ಲಿ ನೋಡಿದೆ, ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ತುಂಬ ಸಂತೋಷಪಟ್ಟರು. ಇದು ಮುಖ್ಯವಾಗಿ ಅಂದರೆ ಮೊಬೈಲಲ್ಲಿ ಸಿಗದೇ ಇರೋದಕ್ಕೆ ಇದನ್ನು ಆಡಲಿಕ್ಕೆ ಗದ್ದೆಯಲ್ಲಿ ಇರೋದ್ರಿಂದ ಇದರಿಂದ ಮಕ್ಕಳು ಸಹೋದರತ್ವ ಗುಣನೂ ಕಲಿತಾರೆ. ಹಾಗೆ ನಾವು ಮಕ್ಕಳಿಗೆ ಎಲ್ಲದರನ್ನೂ ಒತ್ತಾಯ ಮಾಡಲಿಕ್ಕಾಗಲ್ಲ. ಕೆಲವು ವಿಷಯಗಳನ್ನು ಮಕ್ಕಳ ರೀತಿಯಲ್ಲೇ ಹೇಳಬೇಕಾಗಿರುತ್ತೆ. ಸೊ ಹಂಗೆ ಹೇಳಿದಾಗ ಅವರು ಶೈಕ್ಷಣಿಕವಾಗಿಯೂ ಕೂಡ ಪ್ರಗತಿ ಹೊಂದಲಿಕ್ಕೆ ಇದು ಪ್ರತ್ಯಕ್ಷವಾಗಿ ಸಹಕಾರಿಯಾಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಎಲ್ಲ ಪಾಲಕರಲ್ಲಿ ವಿನಂತಿ, ಮಕ್ಕಳಲ್ಲಿ ಕೇವಲ ಶೈಕ್ಷಣಿಕ ಪ್ರಗತಿಯನ್ನು ಅಪೇಕ್ಷಿಸದೆ ಮಕ್ಕಳಿಗೆ ದೈಹಿಕವಾಗಿಯೂ ಕೂಡ ಇಂತಹ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಕೊಟ್ಟು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದ. I felt happy because of I learned today that how farmers do the work in the field. It is very difficult to understand. Farmers work in the field for our life, for our purpose. If farmers don't work, there is no life. So I want to say thank you to Netra sir and Savita ma'am to conduct this sludge race. Thank you. Very happy that I enjoyed this thing. We did much funny. We danced here. We played some games. So I say thank you to Netra sir and Savita ma'am. So we enjoyed a lot. We danced, we sing, and we fold, and we enjoyed a lot. Thank you to Netra.